ಮಧ್ಯಮ ಕ್ರಮಾಂಕದ ವೈಫಲ್ಯ ಮತ್ತು ಕಳಪೆ ಕ್ಷೇತ್ರ ರಕ್ಷಣೆ ಸಮಸ್ಯೆಯು ಹರ್ಮನ್ಪ್ರೀತ್ ಕೌರ್ ಪಡೆಯನ್ನ ಕಾಡುತ್ತಿದೆ. ಈ ಹಿನ್ನಡೆಗಳನ್ನ ಮೆಟ್ಟಿ ನಿಲ್ಲುವ ಪ್ರಯತ್ನದಲ್ಲಿರುವ ಭಾರತ ತಂಡವು ಮಹಿಳಾ ಟಿ20 ವಿಶ್ವಕಪ್ನ ಎ ಗುಂಪಿನ ನಿರ್ಣಾಯಕ ಪಂದ್ಯದಲ್ಲಿ ಗುರುವಾರ ಬಾಂಗ್ಲಾದೇಶ ತಂಡವನ್ನ ಎದುರಿಸಲಿದೆ. 12 ತಂಡಗಳ ಈ ಟೂರ್ನಿಯಲ್ಲಿ ಕಣಕ್ಕಿಳಿಯುವ ಮೊದಲೇ ತಂಡದಲ್ಲಿ ಅಗ್ರ ಸರದಿಯ ಆಟಗಾರ್ತಿಯರ ವೈಫಲ್ಯ ಕಾಣಿಸಿಕೊಂಡಿತ್ತು. ಆದರೆ ಸ್ಮೃತಿ ಮಂದಾನ ಮತ್ತು ಶಫಾಲಿ ವರ್ಮಾ ಅವರ ಆಟದಿಂದಾಗಿ ಈ ದೌರ್ಬಲ್ಯ ಎದ್ದು ಕಂಡಿಲ್ಲ. ಮಂದಾನ 3 ಪಂದ್ಯಗಳಿಂದ 159 ರನ್ ಕಲೆ ಹಾಕಿದ್ದಾರೆ. ಶಫಾಲಿ 92 ರನ್ ಪೇರಿಸಿದ್ದಾರೆ. ಇಬ್ಬರ ಸ್ಟ್ರೈಕ್ ರೇಟ್ ಸಹ 154ರ ಮೇಲಿದ್ದು ತಂಡಕ್ಕೆ ಉತ್ತಮ ಆರಂಭ ಸಿಗುತ್ತಿದೆ. ಆದರೆ ಈ ಆರಂಭದ ಮೇಲೆ ರನ್ ಸೌದ ಕಟ್ಟಲು ತಂಡ ವಿಫಲವಾಗುತ್ತಿರೋದು ಚಿಂತಕರ ಚಾವಡಿಗೆ ತಲೆನೋವು ಉಂಟು ಮಾಡಿದೆ. ಹರ್ಮನ್ಪ್ರೀತ್ ಕೌರ್, ಜಮೀಮಾ ರಾಡ್ರಿಗಸ್, ಯಶ್ಟಿಕಾ ಭಾಟಿಯಾ ಅವರ ರನ್ ವೇಗ ಹೆಚ್ಚಿಸೋದಕ್ಕೆ ಯಶಸ್ವಿಯಾಗಿಲ್ಲ. ಹೀಗಾಗಿ ರಿಚಾ ಘೋಷ್, ದೀಪ್ತಿ ಶರ್ಮಾ ಅವರ ಮೇಲೆ ಒತ್ತಡ ಹೆಚ್ಚುತ್ತಿದೆ. ಈ ಸವಾಲಿಗೆ ರಿಚಾ ಮತ್ತು ದೀಪ್ತಿ ಅವರು ತಕ್ಕ ಮಟ್ಟಿಗೆ ಹೆಗಲು ನೀಡಿದ್ದಾರೆ.